ಈ ಬೆಂಗಳೂರು ಅಂದ ತಕ್ಷಣ ವಿಧಾನಸೌಧ, ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಹೀಗೆ ಈ ಒಂದಷ್ಟು ಹೆಸರುಗಳು ಬಹು ಮುಖ್ಯವಾಗಿ ಕೇಳಿಸುವಂತಹ ವಿಚಾರ. ಲಾಲ್ಬಾಗ್ನಲ್ಲಿ ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಹಾಕಲಾಗ್ತಾ ಇದೆ. ಅಂಡ್ ವೀಕ್ಷಕರು ಕೂಡ ಇದನ್ನ ತುಂಬಾ ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ವಿಚಾರ ಅಂತಲೇ ಹೇಳ್ಬಹುದು. ಜೊತೆಗೆ ನೀವು ದಿನನಿತ್ಯ ಬೆಳಿಗ್ಗೆ ಲಾಲ್ಬಾಗ್ಗೆ ಬಂದು ಯೋಗ ಮಾಡ್ತೀರಾ, ಹಾಗಿದ್ರೆ ಈ ಒಂದು ಸ್ಟೋರಿನ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ಇನ್ ಮುಂದೆ ನೀವು ಲಾಲ್ಬಾಗ್ನಲ್ಲಿ ವಾಕಿಂಗ್ ಮಾಡೋದಕ್ಕೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇರುತ್ತೆ. ಅದನ್ನ ನೀವು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂತಹ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿರುತ್ತೆ. ಒಂದು ವೇಳೆ ಈ ನಿಯಮಾವಳಿಗಳನ್ನ ನೀವು ಉಲ್ಲಂಘಿಸಿದ್ರೆ ದಂಡ ವಿಧಿಸಲಾಗುತ್ತೆ ಅಂತ ತೋಟಗಾರಿಕಾ ಇಲಾಖೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸಿದೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಈ ಬೆಂಗಳೂರು ಅಂದ ತಕ್ಷಣ ವಿಧಾನಸೌಧ, ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಹೀಗೆ ಈ ಒಂದಷ್ಟು ಹೆಸರುಗಳು ಬಹು ಮುಖ್ಯವಾಗಿ ಕೇಳಿಸುವಂತಹ ವಿಚಾರ. ಅಥವಾ ಯಾರೇ ಆಗಲಿ ಬೆಂಗಳೂರಲ್ಲಿ ನಾನು ಇಂಥದ್ದನ್ನ ನೋಡಲೇಬೇಕು ಎನ್ನುವಂತಹ ಒಂದು ಪ್ಲೇಸ್ಗಳಿದ್ರೆ ಅದು ವಿಧಾನಸೌಧ, ಕಬ್ಬನ್ ಪಾರ್ಕ್, ಲಾಲ್ಬಾಗ್. ಆದರೆ ಇದೀಗ ಲಾಲ್ಬಾಗ್ನಲ್ಲಿ ಹಲವಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಹಾಕಲಾಗ್ತಾ ಇದೆ. ಆ್ಯಂಡ್ ವೀಕ್ಷಕರು ಕೂಡ ಇದನ್ನ ತುಂಬ ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ವಿಚಾರ ಅಂತಲೇ ಹೇಳಬಹುದು. ವೀಕೆಂಡ್ ಬಂತು ಅಂದರೆ ಸಾಕು, ಲಾಲ್ಬಾಗ್ ಹೋಗಿ ಒಂದು ರೌಂಡ್ಸ್ ಹಾಕೊಂಡು ಫೋಟೋಸ್ಗಳು, ವಿಡಿಯೋಸ್ಗಳು, ಅದರಲ್ಲೂ ಇದೀಗ ಪ್ರಮುಖವಾಗಿ ಟ್ರೆಂಡಿಂಗ್ನಲ್ಲಿರುವಂತಹ ರೀಲ್ಸ್ ವಿಡಿಯೋಗಳನ್ನು ಮಾಡುವಂತಹ ಪ್ಲ್ಯಾನ್ಸ್ಗಳಲ್ಲಿ ನೀವಿದ್ರೆ ಈ ಒಂದು ವಿಡಿಯೋನ ನೀವು ನೋಡಲೇಬೇಕು. ಜೊತೆಗೆ ನೀವು ದಿನನಿತ್ಯ ಬೆಳಿಗ್ಗೆ ಲಾಲ್ಬಾಗ್ಗೆ ಬಂದು ಯೋಗ ಮಾಡ್ತೀರಾ, ಹಾಗಿದ್ರೆ ಈ ಒಂದು ಸ್ಟೋರಿನ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ಇನ್ನು ಮುಂದೆ ನೀವು ಲಾಲ್ಬಾಗ್ನಲ್ಲಿ ವಾಕಿಂಗ್ ಮಾಡೋದಕ್ಕೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರುತ್ತೆ. ಅದನ್ನು ನೀವು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂತಹ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿರುತ್ತೆ. ಇನ್ನು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಮನರಂಜನಾ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿರ್ಬಂಧಗಳನ್ನು ವಿಧಿಸುವುದಕ್ಕೆ ಮುಂದಾಗಿದೆ. ವಾಕಿಂಗ್, ಜಾಗಿಂಗ್ಗೆ ಸಮಯವನ್ನು ನಿಗದಿಪಡಿಸಲಾಗಿದ್ದು, ಸೈಕ್ಲಿಂಗ್, ಸ್ಕೇಟಿಂಗ್ಗಳಂತಹ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ನಮ್ಮ ಲಾಲ್ಬಾಗ್ನಲ್ಲಿ. ಉದ್ಯಾನವನದ ಸಸ್ಯ ಸಂಪತ್ತು ಮತ್ತು ಜೀನ್ ಬ್ಯಾಂಕ್ಗಳನ್ನು ಸಂರಕ್ಷಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಉದ್ದೇಶದಿಂದಲೇ ಈ ಒಂದು ಕ್ರಮವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ. ಒಂದು ವೇಳೆ ಈ ನಿಯಮಾವಳಿಗಳನ್ನ ನೀವು ಉಲ್ಲಂಘಿಸಿದ್ರೆ ದಂಡ ವಿಧಿಸಲಾಗುತ್ತೆ ಅಂತ ತೋಟಗಾರಿಕಾ ಇಲಾಖೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸಿದೆ. ಇನ್ನು ಇತ್ತೀಚೆಗೆ ಬೆಂಗಳೂರಿನ ಪ್ರಮುಖ ಉದ್ಯಾನವನಗಳಲ್ಲಿ ಒಂದಾದಂತಹ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ನಲ್ಲಿ ಮನರಂಜನಾ ಚಟುವಟಿಕೆಗಳ ಮೇಲೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಬಂಧಗಳನ್ನು ಹೇರ್ತಾ ಇದೆ. ಕಬ್ಬನ್ ಪಾರ್ಕ್ ಆಯಿತು, ಇದೀಗ ಲಾಲ್ಬಾಗ್ನ ಸರದಿ ಎನ್ನುವಂತೆ ಮನರಂಜನಾ ಚಟುವಟಿಕೆಗಳ ಮೇಲೆ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದ್ದು, ಉಲ್ಲಂಘನೆ ಮಾಡಿದ್ದಲ್ಲಿ 500 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಅಂತ ಸ್ವತಃ ತೋಟಗಾರಿಕೆ ಇಲಾಖೆಯೇ ತಿಳಿಸಿದೆ. ಈ ಒಂದು ಹೊಸ ನಿಯಮಗಳ ಪ್ರಕಾರ ಲಾಲ್ಬಾಗ್ನಲ್ಲಿ ಬೆಳಿಗ್ಗೆ 5:30ರಿಂದ ಅಂದರೆ 5:30ರಿಂದ 9ರವರೆಗೆ ಮತ್ತು ಸಂಜೆ 4:30ರಿಂದ 7 ಗಂಟೆಯವರೆಗೆ ಮಾತ್ರ ವಾಕಿಂಗ್ ಮತ್ತು ಜಾಗಿಂಗ್ಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಕಬ್ಬನ್ ಪಾರ್ಕ್ನಲ್ಲಿ ಅನುಮತಿಸಲಾಗಿದ್ದ ಸೈಕ್ಲಿಂಗ್ ಮತ್ತು ಸ್ಕೇಟಿಂಗ್ಗಳಂತಹ ಚಟುವಟಿಕೆಗಳು ಲಾಲ್ಬಾಗ್ನಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇನ್ನು ಹೊರಗಿನವರು ಗಿಡಗಳನ್ನ ನೆಡೋದಕ್ಕೂ ಕೂಡ ಇನ್ನು ಮುಂದೆ ಅವಕಾಶವಿರುವುದಿಲ್ಲ. ಲಾಲ್ಬಾಗ್ನಲ್ಲಿ ನಿರ್ಬಂಧಿಸಲಾದ ಚಟುವಟಿಕೆಗಳ ಪಟ್ಟಿ ಹೇಗಿರುತ್ತೆ, ಏನೇನೆಲ್ಲ ವಿಚಾರಗಳಿಗೆ ಲಾಲ್ಬಾಗ್ನಲ್ಲಿ ನಿರ್ಬಂಧವನ್ನ ವಿಧಿಸಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಒಂದು ಬಾರಿ ಬಳಸಿ ಬಿಸಾಡುವಂತಹ ಪ್ಲಾಸ್ಟಿಕ್ ವಸ್ತುಗಳೇನಿರುತ್ತೆ, ಈಗ ಒಂದು ಉದಾಹರಣೆಗೆ ಐಸ್ ಕ್ರೀಮ್ ಆಗಿರಬಹುದು, ನೀರಿನ ಬಾಟಲಿಗಳಾಗಿರಬಹುದು, ಇಂಥ ಒಂದು ಬಾರಿ ಬಳಸಿ ಬಿಸಾಡುವಂತಹ ಯೂಸ್ ಆ್ಯಂಡ್ ಥ್ರೋ ಪ್ಲಾಸ್ಟಿಕ್ ವಸ್ತುಗಳನ್ನು ಕಂಪ್ಲೀಟ್ ಆಗಿ ನಿಷೇಧ ಮಾಡಲಾಗಿದೆ. ಇನ್ನು ಮೊಬೈಲ್ನಲ್ಲಿ ವ್ಯಾಪಾರ ಮಾಡೋದು, ಬ್ಯಾನರ್ಗಳು, ಹೋರ್ಡಿಂಗ್ಸ್ಗಳನ್ನು ಪ್ರದರ್ಶನ ಮಾಡೋದು ಕೂಡ ನಿಷಿದ್ಧ ಅಂತ ಹೇಳಲಾಗ್ತಾ ಇದೆ. ಇನ್ನು ಧೂಮಪಾನ, ಮದ್ಯಪಾನ ಅಥವಾ ಯಾವುದೇ ಮಾದಕ ದ್ರವ್ಯಗಳ ಸೇವನೆ, ನೋಡಿ ಒಂದು ಕಡೆ ಧೂಮಪಾನ ಮಾಡೋಂಥವ್ರ ಪಕ್ಕದಲ್ಲಿ ನಿಲ್ಲೋದಕ್ಕೂ ಕೂಡ ಜನ ಮುಜುಗರ ಪಡ್ತಾರೆ. ಜೊತೆಗೆ ಲಾಲ್ಬಾಗ್ ಅಂದ್ರೆ ಎಂಥ ಪ್ಲೇಸ್, ಅದು ಎಂಥ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂತಹ ಲಾಲ್ಬಾಗ್ನಲ್ಲಿ ಯಾವುದೇ ಕಾರಣಕ್ಕೂ ಧೂಮಪಾನ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು ಅಥವಾ ಯಾವುದೇ ಮಾದಕ ದ್ರವ್ಯಗಳ ಸೇವನೆ ಕಂಪ್ಲೀಟ್ ಆಗಿ ನಿಷಿದ್ಧ ಮಾಡಲಾಗಿದೆ. ಒಂದು ವೇಳೆ ಅಂಥದ್ದೇನಾದರೂ ಕಂಡ್ರೆ ದಂಡ ವಿಧಿಸೋದ್ರ ಜೊತೆಗೆ ತಕ್ಷಣವೇ ಅಲ್ಲಿಂದ ಹೊರ ಹಾಕಲಾಗುತ್ತೆ. ಇನ್ನು ಅಸಭ್ಯ ವರ್ತನೆ, ಇನ್ನು ಲವರ್ಸ್ಗಳು ಹೋಗೋದು, ನಿಮಗೆ ಗೊತ್ತಿರುತ್ತೆ ಯಾವೆಲ್ಲ ಒಂದು ಪ್ಲೇಸ್ಗಳಲ್ಲಿ ಹೇಗೆಲ್ಲ ಜನ ನಡೆದುಕೊಳ್ತಾರೆ ಅಂತ. ಅಂಥ ಒಂದು ಉಚ್ಚಾಟಗಳಿಗೂ ಕೂಡ ಇಲ್ಲಿ ಬ್ರೇಕ್ ಬೀಳುತ್ತೆ.
ಇನ್ನು ಸಾಮೂಹಿಕ ಯೋಗ ಚಟುವಟಿಕೆಗಳನ್ನ ಕೂಡ ನಿಷಿದ್ಧ ಅಂತ ಹೇಳಲಾಗ್ತಾ ಇದೆ. ಮರ ಹತ್ತೋದು, ಇನ್ನು ಅಲ್ಲಿ ಬೆಳೆದಿರುವಂತಹ ಮರಗಳನ್ನ ಕಡಿಯೋದು, ಅಂದ್ರೆ ರೆಂಬೆ ಕೊಂಬೆಗಳ ಜೊತೆ ಆಟವಾಡುವಂತಹ ಸಂದರ್ಭದಲ್ಲಿ ಅವರು ಏಟ್ ಮಾಡ್ಕೊಳ್ಳೋದು, ಸಸ್ಯ ಹಾನಿಗೂ ಸಸ್ಯ ಸಂಪತ್ತಿಗೂ ಕೂಡ ಅವರಿಂದ ತೊಂದರೆ ಆಗೋದು, ರೆಂಬೆ ಕೊಂಬೆಗಳ ಜೊತೆಗೆ ಆಟ ಆಡೋದು, ಹಣ್ಣು ಹೂಗಳನ್ನ ಕಿತ್ತಾಕೋದು, ಸಸ್ಯ ಸಂಪತ್ತುಗಳನ್ನ ನಾಶ ಮಾಡೋದು, ಫೋನಲ್ಲಿ ಮಾತನಾಡ್ತಾ ಹೋಗ್ತಾ ಈ ಒಂದು ಗಿಡಗಳನ್ನ ಕಿತ್ತು ಹಾಕೋದು, ಎಲೆಗಳನ್ನ ಕಿತ್ತು ಹಾಕೋದು, ಇಂಥ ಯಾವುದೇ ಒಂದು ವಿಚಾರಗಳು ನಡೆದ್ರೂ ಕೂಡ ದಂಡ ಇಮಿಡಿಯೇಟ್ ಆಗಿ ವಿಧಿಸಲಾಗುತ್ತೆ. ಸೊ ಹೀಗಾಗಿ ಇವುಗಳು ಕೂಡ ನಿಷಿದ್ಧ. ಇನ್ನು ಪಕ್ಷಿಗಳು ಮತ್ತು ಮೀನುಗಳಿಗೆ ಆಹಾರ ನೀಡೋದು ಹಾಗೂ ಸಾಕು ಪ್ರಾಣಿಗಳನ್ನ ಕರೆತರೋದು. ಈಗ ನಾವು ಹೋಗ್ತಾ ಇರ್ತೀವಿ, ನಮ್ಮ ಜೊತೆಲಿ ಒಂದು ನಾಯಿ ಕೂಡ ವಾಕಿಂಗ್ ಮಾಡ್ತಾ ಇರ್ಲಿ ಅಂತ ಹೇಳಿ ಶ್ವಾನ ಪ್ರಿಯರು ಕರ್ಕೊಂಡು ಬರ್ತಾರೆ. ಜೊತೆಗೆ ಪಕ್ಷಿಗಳು ಮತ್ತು ಮೀನುಗಳಿಗೆ ಆಹಾರವನ್ನ ನೀಡೋದು, ಇವೆಲ್ಲವನ್ನು ಕೂಡ ನಿಷಿದ್ಧ ಮಾಡಲಾಗ್ತಾ ಇದೆ. ಇನ್ನು ಹುಲ್ಲುಗಾವಲುಗಳಲ್ಲಿ ಆಟವಾಡೋದು, ಹೊರಗಿನಿಂದ ಆಹಾರ ತರೋದು, ಅಲ್ಲೇ ಬೇಕಾಬಿಟ್ಟಿ ಗಲೀಜು ಮಾಡೋದು, ಇನ್ನು ತಿಂದಂತ ಆಹಾರದ ನಂತರ ಆ ಒಂದು ಪ್ಲಾಸ್ಟಿಕ್ ಡಬ್ಬಗಳನ್ನ ಅಥವಾ ಕವರ್ಗಳನ್ನ ಅಲ್ಲಲ್ಲೇ ಬಿಸಾಕೋದು, ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ಆಟಿಕೆಗಳು ಮತ್ತು ಬಲೂನ್ಗಳನ್ನ ಕೂಡ ತರೋದನ್ನ ಅಲ್ಲಿ ನಿಷಿದ್ಧ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇನ್ನು ವಾಕಥಾನ್, ಮ್ಯಾರಥಾನ್, ಸ್ಕೇಟಿಂಗ್, ಸೈಕ್ಲಿಂಗ್, ಸ್ಫೋಟಕಗಳು, ಶಸ್ತ್ರಾಸ್ತ್ರಗಳು ಅಥವಾ ಸರ್ಕಾರದಿಂದ ನಿಷೇಧಿಸಲಾದ ಯಾವುದೇ ವಸ್ತು, ಟಿವಿ ಧಾರಾವಾಹಿ, ಸಿನಿಮಾ, ರೀಲ್ಸ್, ಪ್ರಿಪೋಸ್ಟ್, ವೆಡ್ಡಿಂಗ್ ಫೋಟೋಶೂಟ್ಗಳು, ಮಾಡೆಲಿಂಗ್, ಬೇಬಿ ಶವರ್ ಅಥವಾ ಯಾವುದೇ ರೀತಿಯ ಫೋಟೋಶೂಟ್ಸ್ ಅಥವಾ ಡ್ರೋನ್ ಛಾಯಾಗ್ರಹಣ, ಹೀಗೆ ಇನ್ನು ಖಾಸಗಿ ವಾಹನಗಳು, ಸೌಂಡ್ ಸಿಸ್ಟಮ್ಸ್ಗಳು, ಪಟಾಕಿಗಳು, ಗಾಳಿಪಟಗಳು ಮತ್ತು ಸಂಗೀತ ವಾದ್ಯಗಳು, ಯಾವುದೇ ಸರ್ಕಾರೇತರ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಕೂಡ ಕಂಪ್ಲೀಟ್ ಆಗಿ ನಿಷಿದ್ಧವನ್ನ ಮಾಡಲಾಗಿದೆ. ಒಟ್ಟಾರೆ ಯಾವುದೇ ಅಹಿತಕರ ಚಟುವಟಿಕೆಗಳಿಗೆ ಇನ್ನು ಮುಂದೆ ಲಾಲ್ಬಾಗ್ನಲ್ಲಿ ಅವಕಾಶವಿರುವುದಿಲ್ಲ. ಇನ್ನು ಅನುಮತಿಸಲಾದಂಥ ಚಟುವಟಿಕೆಗಳೇನು, ಹಾಗಾದ್ರೆ ಇವೆಲ್ಲ ಬೇಡ ಅಂತ ಹೇಳಿದ್ರೆ ಲಾಲ್ಬಾಗಲ್ಲಿ ಇನ್ನೇನಿರುತ್ತೆ, ಏನು ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಇನ್ನು ತೋಟಗಾರಿಕೆ ಇಲಾಖೆಯಿಂದ ಆಯೋಜಿಸಲಾದ ಹೂವಿನ ಪ್ರದರ್ಶನಗಳು. ನೋಡಿ, ಬಹಳಷ್ಟು ಜನಕ್ಕೆ ಹೂವು ಅಂದರೆ ಬಹಳಷ್ಟು ಇಷ್ಟವಾಗುತ್ತೆ. ಅಂಥದ್ದೊಂದು ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಏನು ಆಯೋಜನೆ ಮಾಡ್ತಾರೆ ಹೂವಿನ ಪ್ರದರ್ಶನಗಳು, ಅವುಗಳಿಗೆ ಅವಕಾಶ ಇದೆ. ಮೇಳಗಳು ಅಂದರೆ ಕೃಷಿ ಮೇಳಗಳಾಗಿರ್ಬೋದು, ಆಹಾರ ಮೇಳಗಳಾಗಿರ್ಬೋದು, ಇಂಥ ಮೇಳಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ರೈತರಿಗಾಗಿ ತಾಂತ್ರಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ವಿವಿಧ ಸರ್ಕಾರಿ ಇಲಾಖೆಗಳಿಂದ ಜಾಗೃತಿ ಕಾರ್ಯಕ್ರಮಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ತೋಟಗಾರಿಕೆ ಇಲಾಖೆಯ ಅನುಮತಿಯೊಂದಿಗೆ ಸಸ್ಯ, ವನ್ಯಜೀವಿ, ಭೂದೃಶ್ಯ ಛಾಯಾಗ್ರಹಣಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಬ್ಯಾಂಡ್ ಸ್ಟ್ಯಾಂಡ್ನಲ್ಲಿ ಅನುಮತಿಯೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ನೆಲದ ಸಂಸ್ಕೃತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶವನ್ನು ಲಾಲ್ಬಾಗ್ನಲ್ಲಿ ಕೊಡಲಾಗಿದೆ. ಮಾನ್ಯತೆ ಪಡೆದಂಥ ಸಂಸ್ಥೆಗಳಿಂದ ಅನುಮೋದನೆಯೊಂದಿಗೆ ಆರೋಗ್ಯ ತಪಾಸಣಾ ಶಿಬಿರ. ನೋಡಿ, ಇದು ಬಹಳಷ್ಟು ಮುಖ್ಯ. ಏನೋ ಬಂದಿರ್ತಾರೆ, ಅಲ್ಲಿ ನಮಗೆ BP ಇದೆಯಾ, ಶುಗರ್ ಇದೆಯಾ, ಅಥವಾ ಕಂಟೆಸ್ಟ್ ಅಥವಾ ಹೃದಯ ತಪಾಸಣೆಯ ಯಾವುದೋ ಇಂಥದಕ್ಕೆಲ್ಲ ಅವಕಾಶವನ್ನು ಲಾಲ್ಬಾಗ್ನಲ್ಲಿ ಕೊಡಲಾಗ್ತಾ ಇದೆ. ಇನ್ನು ಸಂದರ್ಶಕರು, ಪ್ರವಾಸಿಗರಿಂದ ಸ್ಟಿಲ್ ಫೋಟೋಗ್ರಫಿ, ಈ ರೀತಿಯಲ್ಲಿ ಅನುಮತಿಗಳಿವೆ. ಇನ್ನು ಈ ಹಿಂದೆ ನಾಗರಿಕರು ಮತ್ತು ಕಾರ್ಯಕರ್ತರು ಉದ್ಯಾನವನದಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನ ಮತ್ತು ವಿವಿಧ ಚಟುವಟಿಕೆಗಳಿಗೆ ಅವಕಾಶ ನೀಡಬೇಕು ಅಂತ ಒತ್ತಾಯಿಸಿದ್ರು. ಆದರೆ ಸರ್ಕಾರವು ಸಸ್ಯಗಳ ಸಂಗ್ರಹ ಮತ್ತು ಜೀನ್ ಸಂಪನ್ಮೂಲಗಳನ್ನ ರಕ್ಷಿಸಲು ಕಟ್ಟುನಿಟ್ಟಾದ ನಿಯಂತ್ರಣಗಳನ್ನ ಆರಿಸಿಕೊಂಡಿದೆ. ಈ ನಿರ್ಬಂಧಗಳು ಉದ್ಯಾನವನದ ನೈಸರ್ಗಿಕ ಸೌಂದರ್ಯವನ್ನ ಮತ್ತಷ್ಟು ಕಾಪಾಡುವುದಕ್ಕೆ ಮತ್ತು ಭವಿಷ್ಯದ ಪೀಳಿಗೆಗೆ ಅದನ್ನ ಉಳಿಸೋದಕ್ಕೆ ಸಹಕಾರಿಯಾಗಲಿವೆ ಎಂಬುದು ಸರ್ಕಾರದ ಆಶಯ ಅಂತಲೇ ತಿಳಿಯಬಹುದು. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.